ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ಸಖತ್ ಕ್ರಿಸ್ಪಿ ಹಾಗೂ ಟೇಸ್ಟಿಯಾಗಿರೋ ಖಾರ ಪುದೀನ ಬಿಸ್ಕೆಟ್ನ ಮಾಡೋದು ತೋರಿಸ್ತಿದ್ದೀನಿ. ಈ ಥರ ಮನೆಯಲ್ಲೇ ಈಸಿಯಾಗಿ ಬೇಕ್ರಿ ಸ್ಟೈಲಲ್ಲಿ ಮಾಡ್ಬೋದು. ಸೇಮ್ ಬೇಕ್ರಿ ಟೇಸ್ಟೇ ಆಗುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಮಿಕ್ಸಿ ಜಾರಿಗೆ 1 ಸ್ಪೂನ್ ಜೀರಿಗೆ ಹಾಗೂ ಅಜ್ವೈನ್ ಹಾಕ್ತಿದ್ದೀನಿ. ನಂತರ ಖಾರಕ್ಕೆ ತಕ್ಕಷ್ಟು ನಾನಿಲ್ಲಿ 3 ಹಸಿರು ಮೆಣಸಿನ್ಕಾಯಿ, 1 ಹಿಡಿಯಷ್ಟು ಕರಿಬೇವು ಹಾಗೂ 1 ಹಿಡಿಯಷ್ಟು ಪುದೀನಾನ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಹಾಕ್ತಿದ್ದೀನಿ. ಈಗ ಇದನ್ನ ತರಿಯಾಗಿ ರುಬ್ಕೊಳ್ಬೇಕು. ನೋಡಿ, ಈ ಥರ ತರಿಯಾಗಿರಬೇಕು. ನೀರು ಹಾಕಬಾರ್ದು, ಹಾಗೆ ರುಬ್ಕೊಳ್ಬೇಕು. ಈಗ ಇದನ್ನ ಹೀಗೆ ಪಕ್ಕಕ್ಕಿಟ್ಟು ಒಂದು ಮಿಕ್ಸಿಂಗ್ ಬೌಲಿಗೆ ದೊಡ್ಡ ಸ್ಪೂನಿಂದ 2 ಸ್ಪೂನ್ ಇಲ್ಲಿ ನಾನು ಬೆಣ್ಣೆ ಹಾಕ್ತಿದ್ದೀನಿ. ನೀವು ಬೆಣ್ಣೆ ಬದಲು ತುಪ್ಪ ಸಹ ಹಾಕಬಹುದು. ಪಲ್ಯ ಹಾಗೂ ಗ್ರೇವಿ ಸರ್ವ್ ಮಾಡೋಕ್ಕೆ ಬಳಸ್ತೀವಲ್ಲ ಆ ಸ್ಪೂನು. ನಂತರ 2 ಟೀ ಸ್ಪೂನ್ ಸಕ್ಕರೆ ಹಾಕ್ತಿದ್ದೀನಿ. ಸಕ್ಕರೆ ಬದಲು ಸಕ್ಕರೆ ಪುಡಿ ಸಹ ಬಳಸ್ಬೋದು. ಈಗ ಇದು ಕ್ರೀಮ್ ಥರ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಫುಲ್ ಕ್ರೀಮ್ ಥರ ಆಗಬೇಕು. ಈಗ ಇದಕ್ಕೆ 2 ಬೌಲ್ ಮೈದಾ ಹಿಟ್ಟನ್ನ ಹಾಕ್ತಿದ್ದೀನಿ. ಇದಾದಮೇಲೆ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಬಿಸ್ಕೆಟ್ ತುಂಬ ಕ್ರಿಸ್ಪಿಯಾಗುತ್ತೆ. ಈಗ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಹಾಗೂ 1/4 ಸ್ಪೂನ್ ಕುಕ್ಕಿಂಗ್ ಸೋಡಾ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ರುಬ್ಬಿದ ಮಸಾಲೆ ಹಾಕ್ತಿದ್ದೀನಿ. ಇದಾದಮೇಲೆ ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಕಸೂರಿ ಮೇಥಿ ಹಾಕಿ ಈಗ ಇದನ್ನು ಒಂದು ಬಾರಿ ಚೆನ್ನಾಗಿ ಹಿಟ್ಟಿನೊಂದಿಗೆ ಮಸಾಲೆ ಹೊಂದುವಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದಾದಮೇಲೆ ಈಗ ಕೈಲಿಂದನೇ ಬೆಣ್ಣೆ ಚೆನ್ನಾಗಿ ಹೊಂದುವಂತೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ. ಇದಾದಮೇಲೆ ಈಗ 1 ಸ್ಪೂನ್ ಅಷ್ಟೇ ಗಟ್ಟಿ ಮೊಸರನ್ನ ಹಾಕ್ತಾ ಕಲಿಸ್ಕೊಳ್ತಿದ್ದೀನಿ. ನೀರು ಹಾಕಿ ಕಲಸೋ ಹಾಗಿಲ್ಲ. ಬೇಕನಿಸಿದಾಗ ನೋಡಿ 1 ಸ್ಪೂನ್ ಮೊಸರು ಹಾಕಿ ಕಲಿಸ್ಕೊಳ್ಬೇಕು. ನೋಡಿ, ಈ ಥರ ತುಂಬ ಗಟ್ಟಿಯಾಗಿ ಹಾಗೂ ಮೆತ್ತಗಾಗಿನೂ ಕಲಿಸ್ಕೊಳ್ಬಾರ್ದು. ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಮೆತ್ತಗಾಗಿರಬೇಕು ಅಷ್ಟೇ. ಹಾಗೂ ಈ ಬಿಸ್ಕೆಟ್ ಹಿಟ್ಟನ್ನು ಅಂಗೈ ಹಚ್ಚಿ ನಾದಿ ಕಲಿಸ್ಬಾರ್ದು. ಈ ಥರ ತುದಿ ಬೆರಳಲ್ಲೇ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ, ಈ ಥರ ಇರಬೇಕು. ಹೀಗೆ ಓಪನ್ ಮಾಡಿದಾಗ ಅದು ಬನ್ ಒಳಗೆ ಹೇಗೆ ಗೂಡಾಗಿರುತ್ತಲ್ಲ ಆ ಥರ ಗೂಡಾಗಿ ಕಾಣಿಸ್ಬೇಕು. ತುದಿ ಬೆರಳಲ್ಲಿ ಕಲಿಸಿದಾಗ ಅಷ್ಟೇ ಈ ಥರ ಸ್ಟ್ರಕ್ಚರ್ ಬರುತ್ತೆ. ಈಗ ಸ್ವಲ್ಪನೇ ಬಿಸ್ಕೆಟ್ ಮಾಡೋಕ್ಕೆ ಈ ಥರ ಹಿಟ್ಟನ್ನು ಹರಿದು ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಇದಾದಮೇಲೆ ಈಗ ಒಂದೊಂದೇ ಉಳ್ಳೆಗಳನ್ನು ತೆಗೆದು ನೋಡಿ, ಈ ಥರ ತುಂಬ ಪ್ರೆಸ್ ಮಾಡಬಾರ್ದು. ಸ್ವಲ್ಪನೇ ರೌಂಡ್ ಮಾಡಿ ಈ ಥರ ಒಂದು ಸಾರಿ ಪ್ರೆಸ್ ಮಾಡಬೇಕು ಅಷ್ಟೇ. ನೋಡಿ, ಈ ಥರ. ಈಗ ಇದನ್ನು ನೈಫ್ ಹಿಂದ್ಗಡೆಯಿಂದ ಈ ಥರ ಲೈನ್ಸ್ ಹಾಕಿ ನೋಡಿ, ಈ ಥರ. ಅಷ್ಟರಲ್ಲಿ ನನ್ನ ಚಾನಲ್ಗೆ ನೀವು ಇನ್ನೂ ಹೊಸಬ್ರಾಗಿದ್ದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಮೊದಲು ಬರುತ್ತೆ. ನೋಡಿ, ಈಗ ಮಾಡಾಗಿದೆ. ಈ ಥರ ಆಗಿದೆ ಈಗ ಬಿಸ್ಕೆಟು. ಹೀಗೆ ಎಲ್ಲ ಉಳ್ಳೆಗಳನ್ನು ಉಂಡೆ ಮಾಡಿ ಬಿಸ್ಕೆಟ್ ಶೇಪನ್ನು ಮಾಡಿ ಒಂದು ತಟ್ಟೆಯಲ್ಲಿ ಜೋಡಿಸ್ತಿದ್ದೀನಿ. ಇದಾದಮೇಲೆ ಒಂದು ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರಿ ಈಗ ಈ ಬಿಸ್ಕೆಟ್ಗಳನ್ನೆಲ್ಲ ಇದರಲ್ಲಿ ಜೋಡಿಸ್ತಿದ್ದೀನಿ. ನಾನಿಲ್ಲಿ ಮೊದಲೇ ಇಡ್ಲಿ ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಕಿ ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ದೆ. ಪ್ರೀ ಹೀಟ್ ಆಗಿದೆ. ಈಗ ಬಿಸ್ಕೆಟ್ ಜೋಡಿಸಿದ ಇಡ್ಲಿ ತಟ್ಟೆನ ಇದರಲ್ಲಿಟ್ಟು ಈಗ 20ರಿಂದ 25 ನಿಮಿಷ ಬೇಕ್ ಮಾಡಬೇಕು. ಲೋ ಮೀಡಿಯಮ್ ಫ್ಲೇಮಲ್ಲೇ ಬೇಕ್ ಮಾಡಬೇಕು. ಮಧ್ಯೆ 1-2 ಬಾರಿ ಚೆಕ್ ಮಾಡಬೇಕು. ಈಗ ಇನ್ನೊಂದು ವಿಧದಲ್ಲಿ ತೋರಿಸ್ತಿದ್ದೀನಿ. ಈ ಥರ ಒಂದು ಕಡಾಯಲ್ಲಿ ಉಪ್ಪು ಹಾಕಿ ಒಂದು ಸ್ಟ್ಯಾಂಡ್ ಹಾಕಿ ಒಂದು ತಟ್ಟೆಯಲ್ಲಿ ಬಿಸ್ಕೆಟ್ ಜೋಡಿಸಿ ಸಹ ಬೇಕ್ ಮಾಡಬಹುದು. ಮಧ್ಯೆ 1 ಬಾರಿ ಚೆಕ್ ಮಾಡಿ ನೋಡಬೇಕು. ಬೇಕಾಗಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ವೇಟ್ ಮಾಡಿ. ಈಗ ನೋಡಿ, ನಾನಿಲ್ಲಿ 25 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿ 5 ನಿಮಿಷ ಕೂಲ್ ಆಗೋಕ್ಕೆ ಬಿಟ್ಟು ನಂತರ ತೋರಿಸ್ತಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬೇಕ್ರಿಲಿ ಸಿಗೋ ಥರನೇ ಬೇಕಾಗಿದೆ ಬಿಸ್ಕೆಟ್ಟು. ಒಂದು ಮುರು ತೋರಿಸ್ತಿದ್ದೀನಿ. ಎಷ್ಟು ಕ್ರಿಸ್ಪಿ ಹಾಗೂ ಒಳಗಡೆ ಸಾಫ್ಟ್ ಆಗಿದೆ. ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ ಬಿಸ್ಕೆಟು. ಅಷ್ಟು ಸಾಫ್ಟ್ ಹಾಗೂ ಕ್ರಿಸ್ಪಿ ಆಗಿದೆ. ಈ ಪುದೀನ ಖಾರ ಬಿಸ್ಕೆಟ್ನ ಸಂಜೆ ಟೀ ಜೊತೆ ಸ್ನ್ಯಾಕ್ಸ್ ಆಗಿ ತಿನ್ನಿ. ತುಂಬ ರುಚಿಯಾಗಿರುತ್ತೆ ಹಾಗೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗಾದರೆ ಹೊರಗಡೆ ಬೇಕರಿಲಿ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಒಮ್ಮೆ ಟ್ರೈ ಮಾಡಿ. ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.